ಅಲ್ಲಿ ಆರಂಭಿಕ ಹಂತದ ಟಾಸ್ ಅನ್ನು ಜಯಿಸಿಕೊಂಡು RNR ಮೊದಲಿಗೆ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಅಲ್ಲಿ ಮೊದಲ ಪಂದ್ಯದ ಜಯವನ್ನು ದಾಖಲಿಸಿಕೊಂಡು ಈಗಾಗಲೇ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಬೇರುಸಿನ ಹೊಡೆತ, ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಿಗೆ ಹೊರ ಭಾಗದಲ್ಲಿ ಹೋಗ್ತಾ ಇದೆ. ಸಿಕ್ಸರ್, ಆರಂಭಿಕ ಚೆಂಡಿಗೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಜಾನ್ ಮುಖಾಂತರವಾಗಿ ಬರ್ತಾ ಇದೆ ಮೊದಲ ಮ್ಯಾಕ್ಸಿಮಮ್. ಮೊದಲ ಸಿಕ್ಸರ್ ಮುಖಾಂತರವಾಗಿ ಬೌಲರ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಜಾನ್. ಎರಡನೇ ಚೆಂಡಿಗಾಗಿ ಮತ್ತೆ ನಾಗೇಶ್ ಎಸ್ತಗಾರಿಕೆಯಲ್ಲಿ ಎರಡನೇ ಚೆಂಡು ಇದರ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಚೆಂಡು ಕೊಂಚ ಮಟ್ಟಿಗೆ ರೈಸಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮೊದಲ ಚೆಂಡಿಗೆ ಸಿಕ್ಸರ್, ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಇದರ ಮಾದೆ ಬ್ಯಾಕ್ ಟು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಹಾರದ ಸೇರ್ಪಡೆ. ಬೇರುಸಿನ ಎರಡನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಜಾನ್ ದಾಣಿನ ಮುಖಾಂತರವಾಗಿ ಬರ್ತಾ ಇದೆ ಎರಡನೇ ಮ್ಯಾಕ್ಸಿಮಮ್. ಮೊದಲ ಚಾತಿಯಲ್ಲಿ ಈಗಾಗಲೇ ತಂಡದ ಮೊತ್ತ ಕೂಡ 12. ಇನ್ನೂ ಕೂಡ ಪ್ರಥಮವನ್ನ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಐದನೇ ಚೆಂಡಿಗಾಗಿ ನಾಗೇಶ್ ಎಸ್ತಗಾರಿಕೆಯಲ್ಲಿ ಐದನೇ ಚೆಂಡು ಮತ್ತೆ ಗುಡ್ ಲೆಂತ್ ಡೆಲಿವರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಚೆಂಡಿಗಾಗಿ ನಾಗೇಶ್. ಅಂತಿಮ ಚೆಂಡು ಕೂಡ ಅವತಾರೆ ಆರಿಸ್ಕೊಂಡು ಬೇಯಿಸುವಂತ ಪ್ರಯತ್ನ ಮಾಡಿದ್ರು. ಚೆಂಡು ಕೊನೆ ಹಂತದಲ್ಲಿ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಅಂತಿಮ ಚೆಂಡಿಗೆ 4 ಓಟಗಳು ಬರ್ತಾ ಇದೆ. ತಂಡದ ಮೊತ್ತ ಕೂಡ 16. 6 ಚೆಂಡು ಮುಕ್ತಾಯದ ಬಳಿಕ ತಂಡದ ಮೊತ್ತ 16. ಪವರ್ ಪ್ಲೇಯ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ತಾ ಇದೆ. ಬಜರಂಗಿ ಕ್ರಿಕೆಟರ್ಸ್ ಅಲ್ಲಿ ದ್ವಿತೀಯರಿಗಾಗಿ ವಿನಯ್ನ ಬಳಸುವಂತ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದ ದ್ವಿತೀಯರಿಗಾಗಿ ವಿನಯ್ RNR ಪರವಾಗಿ ಎಸ್ತಗಾರಿಕೆ ವಿಭಾಗನ ಕಂಡುಕೊಂಡ್ರು. ಬೇರುಸಿನ ಹೊಡೆತ, ಚೆಂಡು ಲಾಂಗ್ ಸೀಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್. 6 ಓಟದ ಸೇರ್ಪಡೆ ಅಂಕಿಅಂಶ ಬಿಡುವನ್ನ ಸೇರ್ಕೊಳ್ತಾ ಇದೆ.
ತಂಡದ ಮೊತ್ತ ಕೂಡ 22 ದ್ವಿತೀಯ ಚಾಲ್ತಿಯಲ್ಲಿ. ಮತ್ತೆ ರೈಸಿಂಗ್ ಡೆಲಿವರಿ ಕೊನೆ ಹಂತದಲ್ಲಿ ವೈಡ್ ಬಾಲ್ ಸೂಚನೆಗಳು ನಿರ್ಣಾಯಕರು ತಿಳಿಯಪಡಿಸ್ತಾ ಇದ್ದಾರೆ. ಫಸ್ಟ್ ಬೌನ್ಸ್ ಎಂಬ ಸೂಚನೆಗಳು ಕೂಡ ರವಾನೆ ಆಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಔಟ್ಸೈಡ್ ದ ಲೆಗ್ ಸ್ಟಂಪ್ ಮುಖಾಂತರವಾಗಿ ವೈಡ್ ಬಾಲ್ ಸೂಚನೆಗಳು. ಹೆಚ್ಚುವರಿ ಹೊಡೆದ ಸೇರ್ಪಡೆ. ಅತಿರಿಕ್ತ ಓಟಗಳಿಗೆ ಮುಂದಾಗ್ತಾ ಇದ್ದಾರೆ ವಿನಯ್. ಮತ್ತೆ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಸೂಚನೆಗಳು ರವಾನೆಯನ್ನು ಕಾಣ್ತಾ ಇದೆ. ಹೆಚ್ಚುವರಿ ಹೊಡೆದ ಸೇರ್ಪಡೆ. ವೈಡ್ ಬಾಲ್ ವೈಡ್ +2 ತ್ರಿಬಾಳಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ವೈಡ್ +2 ತ್ರಿಬಾಳಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. BT ಮಣಿ ಅವರು ಎಲ್ಲಿದ್ರು ಕೂಡ ನಮ್ಮ ಮುಖ್ಯ ವೇದಿಕೆಯ ಬಳಿ ಬನ್ನಿ. BT ಮಣಿ ಅವರು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯ ಬಳಿ ಬನ್ನಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಓತಾರೆ ಆರಿಸ್ಕೊಂಡು ಬೇಯಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬ್ಯಾಟ್ ಬಿಟ್ಟು ಬ್ಯಾಟ್ ಮೇಲೆ ಬೀಳ್ತಾ ಇದೆ. ಬದಲಾಗಿ ಡಾಟ್ ಬಾಲ್ ಸೇರ್ಪಡೆ. ಅಲ್ಲಿ BT ಮಣಿ ಅವರು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯ ಬಳಿ ಬನ್ನಿ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಲಾಂಗ್ ಸೀಮಾರಿಗೆ ಹಂಚಿನಲ್ಲಿ ಸುಲಭಾತಿಯ ಕ್ಯಾಚ್ ಅನ್ನು ಕೂಡ ಕೈ ಚೆಲ್ಲಿದ್ರು. ಡೇಂಜರಸ್ ಆಟಗಾರ ಗೌತಮ್ಗೆ ಜೀವದಾನಗಳು ಕೂಡ ಲಭಿಸ್ತಾ ಇದೆ. ಬದಲಾಗಿ ಆರೋಟದ ಸೇರ್ಪಡೆ. ಜೀವದಾನದ ಜೊತೆಯಾಗಿ ಆರೋಟದ ಸೇರ್ಪಡೆ ಆಗ್ತಾ ಇದೆ. ದುರ್ಬಲ ಮಟ್ಟದ ಒಂದು ಕ್ಷೇತ್ರ ರಕ್ಷಣೆ. ಕೊನೆ ಹಂತದಲ್ಲಿ ಕ್ಯಾಚ್ ಕೈ ಚೆಲ್ತಾ ಇದೆ. ಮಾತ ಬೇರುಸಿನ ಹೊಡೆತ ಚೆಂಡು ಲಾಂಗ್ ಸೀಮಾರಿಗೆ ಹಂಚಿನಲ್ಲಿ ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹುತಾರೆ ಆಟವನ್ನು ಕಾಣ್ತಾ ಇದೆ. ಅಲ್ಲಿ ಮೊದಲ ಹುತಾರೆ ಆಟವನ್ನು ಕಾಣ್ತಾ ಇದೆ. ಗೌತಮ್ ಬ್ಯಾಕ್ ಟು ದಿ ಪೆವಿಲಿಯನ್. ಅಲ್ಲಿ BT ಮಣಿ ಅವರು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯ ಬಳಿ ಬನ್ನಿ. ಅಂಕಣದ ಭಾಗದಲ್ಲಿ ಮತ್ತೊರು ಹೊಸ ಆಟಗಾರರ ಎಂಟ್ರಿ ಆಗ್ತಾ ಇದೆ. ಶಶಿಧರ್ ಹೊಸ ಆಟಗಾರ. ಅಂತಿಮ ಚೆಂಡಿಗಾಗಿ ವಿನಯ್ ಎಸ್ಗಾರಿಕೆ. ಅಲ್ಲಿ ಪವರ್ ಪ್ಲೇ ಹಂತದ ಕೊನೆಯ ಚೆಂಡಿಗಾಗಿ ಅಲ್ಲಿ ಶಿಬ್ರಗತೆಯಲ್ಲಿ ಪಂದ್ಯವನ್ನು ಮುಂದುವರಿಸಿ ಈಗಾಗಲೇ ಸಮಯ 11:56. ಮಧ್ಯರಾತ್ರಿಗೆ 4 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. ತೀರಾ ಶಾರ್ಟ್ ರೇಸಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ.
12 ಕ್ಷಣ ಮುಕ್ತಾಯದ ಬಳಿಕ ತಂಡದ ಮೊತ್ತ 33. ಪವರ್ ಪ್ಲೇ ಪರಿಪೂರ್ಣ ಲಾಭವನ್ನು ಪಡ್ಕೊಂಡು ಈಗಾಗಲೇ 33 ಓಟವನ್ನು ದಾಖಲಿಸ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಇನ್ನು ಕೂಡ 24 ಕ್ಷಣಗಳ ಆಟ ಬಾಕಿ ಉಳಿತಾ ಇದೆ. 24 ಕ್ಷಣಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ತೃತೀಯವ್ರಿಗಾಗಿ ಬಹುತೇಕ ಅದ್ಯಾವ ಬೌಲರ್ನ ಪರಿಚಯಿಸ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. RNR ಫೈಟರ್ಸ್ ತೃತೀಯರ್ಗಾಗಿ ನಾಗೇಶ್ನ ಬಳಸುವಂತ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವೈಯಕ್ತಿಕ ದ್ವಿತೀಯರ್ಗಾಗಿ ನಾಗೇಶ್ ಎಸ್ತಗಾರಿಕೆಯಲ್ಲಿ ಅಲ್ಲಿ ಶಿವಪ್ರಗದಲ್ಲಿ ಬಂದಡವನ್ನು ಮುಂದುವರಿಸಿ ಮತ್ತೆ ಸ್ಟೆಪ್ ಔಟ್ ಮಾಡಿಕೊಂಡು ದಂಡಿಸುವಂತ ಪ್ರಯತ್ನ ಹಿತನ್ ಮಧ್ಯೆ ಲಾಂಗ್ ಆಫ್ ಸಿಮಾರಿಗೆ ಹಂಚಿನಲ್ಲಿ ಸುಂದರತೆ ಕ್ಯಾಚ್ ಅನ್ನು ದಯ ಪಡ್ಕೊಂಡ್ರು. ಹೋತಾರೆ ಆಯತವನ್ನು ಕಾಣ್ತಾ ಇದ್ದ ಜಾನ್. ಆರಂಭಿಕ ಸರ್ದಿ ಆಟಗಾರರಾಗಿ ಬಂದ ಜಾನ್ ಪೆವಿಲಿಯನ್ ಪೀರಿಯಡ್ ಅನ್ನು ನಡೆಸಬೇಕಾಗ್ತಾ ಇದೆ. ಎರಡನೇ ಹೋತಾರೆ ಆಯತವನ್ನು ಕಾಣ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್. ಆರಂಭಿಕ ಆಟಗಾರರಾಗಿ ಬಂದಂತ ಇರುವರ ಆಟಗಾರರು ಕೂಡ ಈ ಹಂತದಲ್ಲಿ ಪಂದ್ಯ ವೀಕ್ಷಣೆಗೆ ಸಾಕ್ತಾ ಇದ್ದಾರೆ. ಮೊದಲ ಹೋತಾರೆ ಗೌತಮ್, ಅದಾದ ಬಳಿಕ ಜಾನ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮಾಧವ ಹೊಸ ಆಟಗಾರ ಮಾಧವ ನಾಯ್ಡು ಅಂಕಣ ಪ್ರವೇಶವನ್ನು ಪಡ್ಕೊಳ್ತಿರ್ತಕ್ಕಂಥ ಹೊಸ ಆಟಗಾರ. ಎರಡನೇ ಕ್ಷಣಗಾಗಿ ಮಧ್ಯಸ್ಥಗಾರಿಕೆಯಲ್ಲಿ ನಾಗೇಶ್. ಎರಡನೇ ಚೆಂಡು ಕೂಡ ಲಾಫ್ಟರ್ ಶಾಟ್ ಆಗ್ತಾ ಇದೆ. ಸುಲಭದ ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹೋದರೆ ಆದವನ್ನು ಕಾಣ್ತಾ ಇದೆ ಬಜರಂಗಿ ಕ್ರಿಕೆಟರ್ಸ್ ಪರವಾಗಿ. ಮೂರನೇ ಹೋದರೆ ನೆಲಕ್ಕುರುಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹೋತಾರೆ ಆಘಾತವನ್ನು ಕಾಣ್ತಿರ್ತಕ್ಕಂಥ ತಂಡ ಬಜರಂಗಿ ಕ್ರಿಕೆಟರ್ಸ್ಗೆ ಅದ್ಯಾವ ಆಟಗಾರರು ತಂಡಕ್ಕೆ ಆಶಾದಾಯಕ ಓಟಗಳು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ಅಂಕಣ ಭಾಗದಲ್ಲಿ ಮತ್ತೋರ್ವ ಹೊಸ ಆಟಗಾರ ಚೇತನ್, ಹೊಸ ಆಟಗಾರ. ಚೇತನ್ಗೆ ಸ್ಥಾನದ ಚೆಂಡು ಹ್ಯಾಟ್ರಿಕ್ ಅವಕಾಶಗಳಿತ್ತು. ಕೊನೆ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮಾತ ಬೇರುಸಿನ ಹೊಡೆತ ಚೆಂಡು ಸ್ಕ್ವೇರ್ ಲೆಗ್ ಸಿಮಾರಿಗೆ ಹೊರ ಭಾಗ ಅನುಕ್ರಮಿಸ್ತಾ ಇದೆ. 6 ಆರೋಟದ ಸೇರ್ಪಡೆ ಬಜರಂಗಿ ಕ್ರಿಕೆಟರ್ಸ್ ಖಾತೆಗೆ ಬೀಳ್ತಾ ಇದೆ. ತಂಡದ ಮೊತ್ತ 39.
ಇನ್ನು ಕೂಡ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಈಗಾಗಲೇ ತಂಡದ ಮೊತ್ತ ಕೂಡ 39. ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಡಿಫೆನ್ಸಿವ್ ಶಾಟ್ ಅನ್ನು ದಾಖಲಿಸಿದ್ರು. ಒಂದೊಡ್ಡ ಸೇರ್ಪಡೆ, 40ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ತಂಡದ ಮೊತ್ತ. ಅಂತಿಮ ಚೆಂಡಿಗಾಗಿ ನಾಗೇಶ್. ಅಂತಿಮ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. 18 ಚೆಂಡು ಮುಕ್ತಾಯದ ಬಳಿಕ ತಂಡದ ಮೊತ್ತ 41. ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. 4ನೇ ಓವರ್ಗಾಗಿ ಅದ್ಯಾವ ಬೌಲರ್ನ ಪರ್ಚೇಸ್ತಾರೆ ಅಂತ ಕಾದಾಡಬೇಕಾಗ್ತಾ ಇದೆ RNR ಫೈಟರ್ಸ್. ಮಧ್ಯಸ್ಥಿಗಾರಿಕೆಯಲ್ಲಿ ವಿನಯನ ಬಳಸುವಂತ ಲೆಕ್ಕಾಚಾರಗಳು. ವಿನಯ್ ತಂದ ಮೊದಲ ಚೆಂಡ ಔಟ್ಸೈಡ್ ದಿ ಲೆಗ್ ಸ್ಟಂಪ್ ಮುಖಾಂತರವಾಗಿ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಅದೇ ರೀತಿ ಓಟಗಳಿಗೆ ಆರಂಭಿಕ ಹಂತದಲ್ಲೇ ಮುಂದಾಗ್ತಾ ಇದ್ದಾರೆ ವಿನಯ್. ಮತ್ತೆ ಗ್ಲಾನ್ಸ್ ಅನ್ನ ಮಾಡಿದ್ರು. ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಒಂದೊಡ್ಡಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 43. ಮತ್ತೆ ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೊಡ್ಡ ಸೇರ್ಪಡೆ, ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ದಂಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ನಿರ್ದಿಷ್ಟ ಹೊಡೆತಗಳು ಬರ್ತಾ ಇಲ್ಲ. ಕೊನೆ ಹಂತದಲ್ಲಿ ನೇರ ಗುರಿ ಸಾಗ್ತಾ ಇದೆ. ಡೈರೆಕ್ಟ್ ಹಿಟ್, ಶೂಟ್ಔಟ್ ಮುಖಾಂತರವಾಗಿ ಹೋತಾರೆ ಆದವರು ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ ಹೋತಾರೆ ಆದವರು ಕಾಣ್ತಾ ಇದೆ. ಸಮಯ ಸರಿತಿದ್ದಾಗೆ ಅಂಕಣ ಒಳಭಾಗದಲ್ಲಿ ಸಮಾರೋಪಾದಿ ಪ್ರೇಕ್ಷಕರು ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲಾಗಿ ನಿಮಗೆ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಂಕಣ ಒಳಭಾಗದಲ್ಲಿ ಮಾತಾಡುವ ಹೊಸ ಆಟಗಾರ ಜಗದೀಶ್, ಹೊಸ ಆಟಗಾರ ಜಗದೀಶ್ ಎದುರಿಸಿದ ಮೊದಲ ಚೆಂಡ ಮಿಡ್ ವಿಕೆಟ್ ಭಾಗದಲ್ಲಿ ಆಡುವಂತ ಪ್ರಯತ್ನ ಮಾಡಿದ್ರು ಕೂಡ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೈ ಹಿಡಿತಾ ಇದೆ RNR ಫೈಟರ್ಸ್ ಪರವಾಗಿ.
ಮತ್ತೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ, ಬದಲಾಗಿ ಒಂಟಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಚೆಂಡಿಗಾಗಿ ವಿನಯ್, 4ನೇ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು ಕೊಂಚ ಮಟ್ಟಿಗೆ ಸ್ಲೋ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 4 ಓವರ್ ಮುಕ್ತಾಯಗೊಂಡ ಬಳಿಕ ತಂಡದ ಮೊತ್ತ 46. ಇನ್ನು ಕೂಡ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ಆರಂಭಿಕ ಹಂತದಲ್ಲಿ ಬೇರಿಸಿನ ಆರಂಭಿಕೆಯನ್ನು ಪಡ್ಕೊಂಡಂತ ಒಂದು ತಂಡ ಕೊನೆ ಹಂತದಲ್ಲಿ ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಬಿಗು ಹಿಡಿತವನ್ನು ಸಾಧಿಸ್ತಾ ಇದೆ. RNR ಫೈಟರ್ಸ್ ಓಟಗಳಿಗೆ ಕಡಿವಾಣವನ್ನು ಹಾಕ್ತಾ ಇದ್ದಾರೆ. ಐದನವರ್ಗಾಗಿ ಮತ್ತೊರು ಹೊಸ ಬೌಲರ್ ಮನು ಗೌಡ. 5ನೇ ಮೊದಲ ಚೆಂಡಿಗಾಗಿ ಮಾತ ಬೇರುಸಿನ ಹೊಡೆತ, ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. 6. ಮೊದಲ ಚೆಂಡಿಗೆ 6 ದಾಖಲಾತಿಯನ್ನು ಕಾಣ್ತಾ ಇದೆ. ಜಗದೀಶ್ ದಾಂಡಿನ ಮುಖಾಂತರವಾಗಿ 52 ತಂಡದ ಮೊತ್ತ. ಮತ್ತೆ ಓಟಗಳು ಬರ್ತಾ ಇದೆ. 1+1 ಆವಾಳಿ ಹೊಡೆದ ಸೇರ್ಪಡೆ ಅಂಕಿಅಂಶ ಬಿಡುವನ್ನು ಸೇರಿಕೊಳ್ತಾ ಇದೆ. ಹೆಚ್ಚುವರಿ ಹೊಡೆದ ಸೇರ್ಪಡೆ ಅಂಕಿಅಂಶ ಬಿಡುವನ್ನು ಸೇರಿಕೊಳ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮನುಗೌಡ ಬಹಳ ಸುತ್ತಮುತ್ತ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಹಂತದಲ್ಲಿ ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಬಿಗು ಹಿಡಿತವನ್ನು ಸಾಧಿಸುವಂತ ಲೆಕ್ಕಾಚಾರದ ನಡುವೆ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮನು ಅಲ್ಲಿ ಮತ್ತೆ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋದ್ರು. ಒಂದೊಡ್ಡ ಸೇರ್ಪಡೆ, ರಿಸ್ಕಿ ಸಿಂಗಲ್. ಅಲ್ಲಿ BT ಮಣಿಯವರು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯ ಬಳಿ ಬನ್ನಿ, ನಿಮಗಾಗಿ ನಿಮ್ಮ ಸ್ನೇಹಿತರು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ತೀರಾ ಸ್ಲೋವರ್ ಚೆಂಡು, ಗತಿ ಪರಿವರ್ತನೆ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸ್ಕಾರ್ಗೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಹಂತದಲ್ಲಿ ಮನು ಆರಂಭಿಕ ಚೆಂಡಿಗೆ 6 ಔಟ್ಗಳನ್ನು ಬಿಟ್ಕೊಟ್ರು. ಅದಾದ ಬಳಿಕ ನಿಧಾನಗತಿಯಲ್ಲಿ ಕಮ್ಬ್ಯಾಕ್ ಮಾಡುವಂತಹ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬೇರಿಸಿನ ಹೊಡೆತವರು ದಾಖಲಿಸುವಂತ ಪ್ರಯತ್ನ. ಈತನ್ ಮಧ್ಯೆ 3 ಕ್ಷೇತ್ರರಕ್ಷಕರು ಬಂದ್ರು ಕೂಡ ಕೊನೆ ಹಂತದಲ್ಲಿ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಆವಳಿ ಓಡಿದ ಸೇರ್ಪಡೆ.
ತಂಡದ ಮೊತ್ತ 57. ಅಂತಿಮ ಚೆಂಡಿಗಾಗಿ ಮನು. ಅಂತಿಮ ಚೆಂಡು ಬೇರುಸಿನ ಹೊಡೆತ ಸ್ಕ್ವೇರ್ ಲೆಗ್ ಸೀಮರಿಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಅಂತಿಮ ಚೆಂಡಿನಲ್ಲಿ ಆರೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 63. ಅಂತಿಮ 6 ಚೆಂಡಿಗಾಗಿ ಅದ್ಯಾವ ಬೌಲರ್ನ ಪರಿಚಯಿಸ್ತಾರೆ ಅಂತ ಕಾದಾಡಬೇಕಾಗ್ತಾ ಇದೆ. RNR ಫೈಟರ್ಸ್. ಅಂತಿಮ 6 ಚೆಂಡಿಗಾಗಿ ಮಂಜುನಾಥನ ಬಳಸುವಂತಹ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡಿಗಾಗಿ ಮಂಜುನಾಥ್ ಎಸ್ಗಾರಿಕೆಯಲ್ಲಿ ಅಲ್ಲಿ ಶಿಬ್ರಗದಲ್ಲಿ ಬಂದೇಡವನ್ನು ಮುಂದುವರಿಸಿ ಮೊದಲ ಚೆಂಡೆ ಔಟ್ಸೈಡ್ ಲೆಗ್ಸ್ ಮುಖಾಂತರವಾಗಿ ಹೆಚ್ಚುವರಿ ಹೊಡೆದ ಸೇರ್ಪಡೆ. ಮೊದಲ ಚೆಂಡೆ ವೈಡ್ ಬಾಲ್ ಆಗ್ತಾ ಇದೆ. ಮತ್ತೆ ಅಕ್ರಾಸ್ತಿ ಲೈನ್ ಹೊಡೆದವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಚೆಂಡಿಗೂ ದಾಣಿಗೆ ಆದ ರೀತಿಯ ಸಂಪರ್ಕಗಳು ದೊರಕ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಎರಡನೇ ಚೆಂಡು ಕೊಂಚ ಮಟ್ಟಿಗೆ ಔಟ್ಸೈಡ್ ದಿ ಆಫ್ ಮುಖಾಂತರವಾಗಿ ಹೆಚ್ಚು ತಿರುವನ್ನು ಪಡ್ಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು 1+1 ಆ ಬಾಡಿ ಹೊಡೆದ ಸೇರ್ಪಡೆ. ತಂಡದ ಮೊತ್ತ 66. ಮತ್ತೆ ಓಟಗಳು ಬರ್ತಾ ಇದೆ. ಬಹಳಷ್ಟು ಹೆಚ್ಚುವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮಂಜುನಾಥ್. ಎಕ್ಸ್ಟ್ರಾ ರನ್ಸ್. ಮತ್ತೊಂದು ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಆದ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 67. ಮತ್ತೆ ಓಟಗಳು ಬರ್ತಾ ಇಲ್ಲ. ಸತತ 3 ಚೆಂಡುಗಳು ಕೂಡ ಚುಕ್ಕೆ ಸೆತ್ತ. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮವನ್ನ ಕೊನೆ 2 ಚೆಂಡನ್ನ ನಿಭಾಯಿಸಬೇಕಾಗ್ತಾ ಇದೆ ಹಂತದಲ್ಲಿ ಮಂಜುನಾಥ್. ಮತ್ತೆ ಬೇರುಸಿನ ಹೊಡೆತ ಚೆಂಡು ಔಟ್ ಆಫ್ ದಿ ಪಾರ್ಕ್. ಬಿಗ್ 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 ಸಿಕ್ಸರ್. 6 ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಒಂದು ಚೆಂಡು ಮೊದಲ ಇನ್ನಿಂಗ್ ಸಮಾಪ್ತಿಗಾಗಿ ಬಾಕಿ ಉಳಿತಾ ಇದೆ.
ಅಂತಿಮ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 6 ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 73, ಟಾರ್ಗೆಟ್ ಸಂಖ್ಯೆ 74. ಹೋರಾಟಕಾರಿ ಮೊತ್ತವನ್ನು ಈಗಾಗಲೇ ಬಜರಂಗಿ ಕ್ರಿಕೆಟರ್ಸ್ ಕಲೆ ಆಗ್ತಾ ಇದೆ. 74ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗ್ತಾ ಇದೆ. RNR ಫೈಟರ್ಸ್ ಅದ್ಯಾವ ರೀತಿಯಾಗಿ ರನ್ ಅನ್ನು ಚೇಸ್ ಮಾಡ್ತಾರೆ ಅಂತ ಕಾಣ್ ನೋಡ್ಬೇಕಾಗ್ತಾ ಇದೆ. ಅಲ್ಲಿ ಶಿಬ್ರಗದಲ್ಲಿ ಕ್ಷೇತ್ರ ರಕ್ಷಣೆ ಜಮಾಡಿಕೊಳ್ಬೇಕಲ್ಲಿ.
ಆರಂಭಿಕ ಸರದಿ ಆಟಗಾರರು ದಯ ಜೊತೆಗೆ ಕಿರಣ್ ಆರಂಭಿಕ ಹಂತದ ಅಗ್ರ ಕ್ರಮಾಂಕದ ಬ್ಯಾಟರ್ಗಳು 36 ಎಸೆತ 74 ಅವಶ್ಯಕತೆ ಪಂದ್ಯದ ಜಯಕ್ಕಾಗಿ. ಮೊದಲ ಕ್ಷಣಿಗಾಗಿ ಚೇತನ್ ಆರಂಭಿಕ ಅವ್ರಿಗಾಗಿ. ದ್ವಿತೀಯ ಸೆಷನ್ ಮೊದಲ ಚೆಂಡ ಔಟ್ಸೈಡ್ ಲಕ್ಷ ಮುಖಾಂತರವಾಗಿ ವೈಡ್ ಬಾಲ್ ಸೂಚನೆಗಳು ರವಾನೆಯನ್ನು ಕಾಣ್ತಾ ಇದೆ. ವೈಡ್ ಬಾಲ್ ರೂಪದಲ್ಲಿ ತಂಡದ ಖಾತೆ ಕೂಡ ಆರಂಭಿಕೆಯನ್ನು ಪಡ್ಕೊಳ್ತಾ ಇದೆ. ಒಂದೊಡ್ಡ ಸೇರ್ಪಡೆ. ಮತ್ತೆ ಗ್ಲಾನ್ಸ್ ಅನ್ನು ಮಾಡಿದ್ರು. ಒಂದೊಡ್ಡ ಸೇರ್ಪಡೆ. ದಯಾನ ಖಾತೆಗೆ ಬರ್ತಾ ಇದೆ. ತಂಡದ ಮೊತ್ತ ಕೂಡ 2. ಮತ್ತೆ ಬ್ಯಾಕ್ ವೈಡ್ ಬಾಲ್ ಸೂಚನೆಗಳು ರವಾನೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲೇ ಹೆಚ್ಚುವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಚೇತನ್ ಮೊದಲ ಹಂತದಲ್ಲೇ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಹಿತನ್ ಮಾದೆ. ಮೊದಲ ಹತರಾಟವನ್ನು ಕಾಣ್ತಾ ಇದೆ. ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಚೇತನ್. ಆಗ್ತಾ ಇದೆ. 1 ಓವರ್ ಮುಕ್ತಾಯಗೊಂಡ ಬಳಿಕ ತಂಡದ ಮೊತ್ತ 3.
30 ಚೆಂಡುಗಳ ಮುಂದೆ 71 ಅವಶ್ಯಕತೆ ದ್ವಿತೀಯರಿಗಾಗಿ ಅದ್ಯಾವ ಬೌಲರ್ನ ಪರ್ಚೇಸ್ತಾರೆ ಅಂತ ಕಾದಾಡಬೇಕಾಗ್ತಾ ಇದೆ. ಬಾಜರಂಗಿ ಕ್ರಿಕೆಟರ್ಸ್ ದ್ವಿತೀಯರ ಎಸಗಾರಿಕೆಯಲ್ಲಿ ಮತ್ತೆ ಜಾನ್ ಬಳಸುವಂತ ಲೆಕ್ಕಾಚಾರಗಳು. ಜಾನ್ ಎಸ್ತಂದ ಮೊದಲ ಚೆಂಡೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಆರಂಭಿಕ ಹಂತದಲ್ಲೇ ಬಾಜರಂಗಿ ಕ್ರಿಕೆಟರ್ಸ್ ತಂಡದ ಬೌಲರ್ಸ್ಗಳು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಬದಲಾಗಿ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ತರ್ಮದ ಮತ್ತೆ ಓಟಗಳು ಬರ್ತಾ ಇಲ್ಲ. ಲೆಗ್ ಬಾಯ್ ಸೂಚನೆಗಳು ರವಾನೆಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ. ಮತ್ತೆ ಮೂರನೇ ಚೆಂಡಿಗಾಗಿ ಜಾನ್ ಎಸಗಾರಿಕೆಯಲ್ಲಿ ಜಾನ್ ಎಸ್ತಂದ ಮೂರನೇ ಚೆಂಡು ಕೂಡ ಒಂದಂಕಿ ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಒಂದೊಂದು ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 4ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ನಾಲ್ಕನೇ ಚೆಂಡಿಗಾಗಿ ಮತ್ತೆ ಜಾನ್ ಎಸಗಾರಿಕೆಯಲ್ಲಿ ಮತ್ತೆ ಓಟಗಳು ವೈಡ್ ಬಾಲ್ ರೂಪದಲ್ಲಿ ಬರ್ತಾ ಇದೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಫುಲ್ ಶಾರ್ಟ್ ಮುಖಾಂತರವಾಗಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಡದ ಸೇರ್ಪಡೆ. ತಂಡದ ಮೊತ್ತ 11. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಚೆಂಡು ಸೀಮಾರಿಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್.
ಅಲ್ಲಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಬಹಳಷ್ಟು ವಿಳಂಬ ಮಾಡ್ತಾ ಇದ್ದೀರಾ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಎಸ್ ಅನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಈಗಾಗಲೇ ಸಮಯ ಕೂಡ 12:34. ಮಧ್ಯರಾತ್ರಿಯಲ್ಲೂ ಕೂಡ ಪಂದ್ಯಾಟಗಳು ಸಾಗ್ತಾ ಇದೆ. ಮತ್ತೆ ಸ್ಟೆಪ್ ಔಟ್ ಮಾಡಿಕೊಂಡು ದಂಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ದ್ವಿತೀಯ ಮುಕ್ತಾಯ ಕಂಡ ಬಳಿಕ ತನದ ಮೊತ್ತ 11. ಇನ್ನು ಕೂಡ 24 ಚೆಂಡುಗಳ ಮುಂದೆ 63 ಅವಶ್ಯಕತೆ ಪಂದ್ಯದ ಜಯಕ್ಕಾಗಿ. 24 ಸತ 63 ಓಟಗಳು ಬರಬೇಕಾಗ್ತದೆ ಜಯಕ್ಕಾಗಿ. ಅಣ್ಣ ಅಲ್ಲಿ ಶಿಬ್ರಗದಲ್ಲಿ ಪಂದ್ಯವನ್ನು ಮುಂದುವರಿಸಿ. ತೃತೀಯ ಮೊದಲ ಚೆಂಡು 100 ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಸಿಕ್ಸರ್ ದಯಾನ ದಾಳಿನ ಮುಖಾಂತರವಾಗಿ ಬರ್ತಾ ಇದೆ. 100 ಶಾಟ್ ಸಿಕ್ಸರ್. 6 ಸೇರ್ಪಡೆ. ಮತ್ತೆ 2ನೇ ಚೆಂಡಿಗಾಗಿ ಚೇತನ್. ಮತ್ತೆ ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಆರಂಭಿಕ ಮೊದಲ ಚೆಂಡಿಗೆ ಸಿಕ್ಸರ್ ಆದ ಬಳಿಕ ಓಟ್ಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ಚೇತನ್. ಬಹಳಷ್ಟು ಉತ್ತಮ ರೀತಿಯ ಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸತತ 4 ಚೆಂಡುಗಳು ಕೂಡ ಚುಕ್ಕಿ ಆಗ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿಗಾಗಿ ಚೇತನ್ ಎಸ್ಗಾರಿಕೆಯಲ್ಲಿ ಈ ತನ್ಮದೆ ಅಂತಿಮ ಚೆಂಡು ಕೂಡ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓವರ್ ಕೂಡ ಸಮಾಪ್ತಿ. 3 ಓವರ್ ಮುಕ್ತಾಯಗೊಂಡ ಬಳಿಕ ತನದ ಮೊತ್ತ 17. 18 ಚೆಂಡುಗಳ ಮುಂದೆ 57 ಅವಶ್ಯಕತೆ ಪಂದ್ಯದ ಜಯಕ್ಕಾಗಿ.
ಬರ್ಬೇಕಾಗ್ತಾ ಇದೆ. ಮಾತ ಬೇರಸಿನ ಹೊಡೆತ ಲಂಗನ್ ಸಿಬಾರಿಗೆ ಹಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೊಡ್ಡ ಸೇರ್ಪಡೆ. ಮತ್ತೆ ದಾಣಿಸಬಲ್ಲಂತ ಪ್ರಯತ್ನಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೊಡ್ಡ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಜಾನ್. ಯಾವುದೇ ಸಿಕ್ಸರ್ ಬೌಂಡರಿಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅಂತಿಮ ಚೆಂಡು ಬೇರೆಸಿನ ಹೊಡೆತ. ಚೆಂಡು ಬಿಡುಗಡೆ ಸಿಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್. ಅಂತಿಮ 12 ಸೆತ 47 ಅವಶ್ಯಕತೆ 12 ಜಯಕ್ಕಾಗಿ. ಮತ್ತೆ ಎಷ್ಟುಗಾರಿಕೆಯಲ್ಲಿ ಹೊಸ ಬೌಲರ್ ಗೌತಮ್ನ ಬಳಸುವಂತಹ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಐದನವರಿಗಾಗಿ ಗೌತಮ್ ಎಷ್ಟುಗಾರಿಕೆಯಲ್ಲಿ ಗೌತಮ್ ಎಷ್ಟಂದ ಮೊದಲ ಚೆಂಡೆ ವೈಡ್ ಬಾಲ್ ಸೂಚನೆಗಳು ಅತಿರಿಕ್ತ ಹೋಟೆಲ್ಗಳಿಗೆ ಆರಂಭಿಕ ಹಂತದಲ್ಲಿ ಮುಂದಾಗ್ತಾ ಇದ್ದಾರೆ. ಗೌತಮ್ ನೀಳಕಾಯ್ದ ಉದ್ದನೇ ವ್ಯಕ್ತಿ ಮೊದಲ ಚೆಂಡೆ ವೈಡ್ ಬಾಲ್ ಅನ್ನು ಎಸೆದ್ರು. ಮತ್ತೆ ನೆಟ ನೇರ ಹೊಡೆತ. ಇದರ ಮಧ್ಯೆ ಚೆಂಡು ಸಿಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ. ಮಾತ ಬೇರುಸಿನ ಹೊಡೆತ. ಚೆಂಡು ಸ್ಕ್ವೇರ್ ಲೆಗ್ ಸಿಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್. ಉಳಿದಿರ್ತಕ್ಕಂಥ 10 ಚೆಂಡುಗಳ ಮುಂದೆ 30
6 ರನ್ದ ಅವಶ್ಯಕತೆ, ಅರ್ಥಾತ್ 6 ಸಿಕ್ಸರ್ ಅವಶ್ಯಕತೆ ಮಂದಡ ಜಯಕ್ಕಾಗಿ. ಮತ್ತೆ ಫೈನಲ್ ಲೆಗ್ ಭಾಗದಲ್ಲಿ ಆಡುವಂತ ಪ್ರಯತ್ನ ಮಾಡಿದ್ರು ಕೂಡ ಸೀಮಿತ ಪ್ರದೇಶ ಡಿಕ್ಲೇರ್ಡ್ ಏರಿಯಾ ಅವಳಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. 42 ತಂಡದ ಮೊತ್ತ. ಸರಿ, ತಂಡದ ಮೊತ್ತ 49 ಚೆಂಡುಗಳ ಮುಂದೆ 34 ಹೊಡೆದ ಅವಶ್ಯಕತೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ದಾಣಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ನಿರ್ದಿಷ್ಟ ಹೊಡೆತಗಳು ಬರ್ತಾ ಇಲ್ಲ. ಒಂದೊಡ್ಡ ಸೇರ್ಪಡೆ. 41 ತಂಡದ ಮೊತ್ತ. 8 ಚೆಂಡುಗಳ ಮುಂದೆ 33 ಓಟಗಳು ಇನ್ನೂ ಕೂಡ ಬರಬೇಕಾಗ್ತಾ ಇದೆ. ಮತ್ತೆ ದಾಣಿಸಬಲ್ಲಂತ ಪ್ರಯತ್ನಗಳು. ಇದರ ಮಧ್ಯೆ ಸುಲಭತೆ ಕ್ಯಾಚ್ ಕಳಿಸ್ತಾ ಇದೆ. ಹೋದರೆ ಆಟವನ್ನು ಕಾಣ್ತಾ ಇದೆ ದಯಾ. ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಆರಂಭಿಕ ಸರದಿ ಆಟಗಾರನಾಗಿ ಬಂದ ದಯಾ ಈ ಹಂತದಲ್ಲಿ ಪಂದ್ಯ ವೀಕ್ಷಣೆಗೆ ಸಾಕ್ತಾ ಇದ್ದಾರೆ. ಅಂತಿಮ ಚೆಂಡಿಗಾಗಿ ಗೌತಮ್. ಅಂತಿಮ ಚೆಂಡು ಬೇರಸಿರ ಹೊಡೆತ. ಲಾಂಗ್ ಆನ್ ಸಿಮಾರಿಕೆ ಅಂಚೆನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೊಡ್ಡ ಸೇರ್ಪಡೆ. ಅಂತಿಮ ಓವರ್ ಅರುಣ್. ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕೊನೆ ಹಂತದಲ್ಲಿ ಹೋದರೆ ಆಟವನ್ನು ಕಾಣ್ತಾ ಇದೆ ಮಂಜುನಾಥ್. ಬ್ಯಾಕ್ ಟು ದಿ ಪೆವಿಲಿಯನ್. ಹೊಸ ಆಟಗಾರ ಗಂಗಾ ಮತ್ತೆ ನೆಟ್ಟ ನೇರ ಹೊಡೆತ. ಇದರ ಮಧ್ಯೆ ಬ್ಯಾಕ್ ಟು ಬ್ಯಾಕ್ ಹೋದರೆ ಆಟವನ್ನು ಕಾಣ್ತಾ ಇದೆ. ಕರೆಕ್ಟಾಗಿ 8 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ನಾವು 8 ಗಂಟೆ 9 ಗಂಟೆಗೆಲ್ಲ ಹೋಗ್ತೀವಿ ಮನೆಗೆ ಅಲ್ವಾ ಮಂಜು? ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀವಿ? ಮತ್ತೆ ಓಟಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ.
ಮತ್ತೆ ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಲಾಂಗ್ ಆಫ್ ಸಿಮಾರಿಗೆ ಹೊರಭಾಗ ಕ್ರಮಿಸ್ತಾ ಇದೆ, ಸಿಕ್ಸರ್. ಅಂತಿಮ ಹಂತದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮಾತ ಬೇರಸಿನ ಹೊಡೆತ, ಚೆಂಡು ಲಾಂಗ್ ಆನ್ ಸಿಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ, ಸಿಕ್ಸರ್. ಇದರೊಂದಿಗೆ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ ಬಾಜರಂಗಿ ಕ್ರಿಕೆಟರ್ಸ್. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಪಂದ್ಯಗಳು ಬದಲಾದಂತೆ ವೀಕ್ಷಕ ವಿದ್ಯಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ. ಮುಂದಿನ ಒಂದು ಹಂತಕ್ಕಾಗಿ ಫಾರೂಕ್ ಪಾಷಾ ಫ್ರಮ್ ಕನಕಪುರ